ಅವರ ಒಂದು ಸೀರಮ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಮಮಾರ್ತ್ ಅವ್ರದ್ದು. ಏನೋ ಅವ್ರದ್ದು ಸ್ಟೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಿರರ್ ಆಗೋ ಕೂಡ ಕಾಣಿಸುತ್ತೆ ಅಂಡ್ ತುಂಬಾ ಚೆನ್ನಾಗಿ ಹೈಲೈಟಿಂಗ್ ಆಗೋ ಕೂಡ ಕಾಣಿಸುತ್ತೆ. ಸೊ ಇದಾದ್ಮೇಲೆ ನಾನು ಲಾರಿಯಲ್ ಅವರ ಕನ್ಸೀಲರ್ನ ತಗೊಂಡಿದ್ದೀನಿ. ಸೊ ಈ ಕನ್ಸೀಲರ್ ಇದೆಲ್ಲ ಫುಲ್ ಕವರೇಜ್ ಕೊಡುತ್ತೆ. ತುಂಬಾನೇ ಚೆನ್ನಾಗಿದೆ ಈ ಕನ್ಸೀಲರ್. ಸ್ವಲ್ಪನೇ ಹಚ್ಕೊಂಡ್ರೆ ಸಾಕು, ನಿಜವಾಗ್ಲೂ ಫುಲ್ ಅಂದ್ರೆ ಫುಲ್ ಕವರೇಜ್ ಕೊಡುತ್ತೆ. ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಫಿಟ್ಮಿ ಅವರ ಫೌಂಡೇಶನ್. ಸ್ಟೆಪ್ಸ್ ಯೂಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇರ್ತಿದ್ರಿಂದ ನಿಮಗೂ ಹೆಲ್ಪ್ ಆಗ್ಬೋದು. ಡೈಲಿ ನನ್ನ ಬ್ಲಾಗ್ಸ್ ಯಾರೆಲ್ಲ ನೋಡ್ತಾ ಇರ್ತೀರ ಇದರಿಂದ ನಿಮಗೂ ಕೂಡ. ನನಗೆ ಬೇಸಿಕಲಿ ಕಾಂಪ್ಯಾಕ್ಟ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ವೈಟ್ ಆನ್ ಪೌಡರ್ನೇ ಜಾಸ್ತಿ ಯೂಸ್ ಮಾಡೋದು. ಸೊ ಇದನ್ನು ಜಸ್ಟ್ ಕೈಯಲ್ಲಿ ಈ ರೀತಿ ಸ್ಟೆಪ್ ಮಾಡಿ ಜಸ್ಟ್ ಈ ರೀತಿ ಲೈಟಾಗಿ ಟ್ಯಾಪ್ ಮಾಡ್ತೀನಿ ಅಷ್ಟೇ. ಫೌಂಡೇಶನ್ ಮೇಲ್ಗಡೆ ಕೂರ್ಬೇಕು. ಯಾಕಂದರೆ ನಾನು ಯೂಸ್ ಮಾಡಿರೋದು ಮ್ಯಾಟ್ ಫಿನಿಶಿಂಗ್ ಫೌಂಡೇಶನ್ ಆಗಿರೋದ್ರಿಂದ ಕಡಿಮೆ ಕ್ವಾಂಟಿಟಿ ಪೌಡರೇ ಸಾಕಾಗುತ್ತೆ. ಸೊ ಇವಾಗ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ತೀನಿ. ಫಸ್ಟಿಗೆ ಬ್ರಷಿಂದ ಈ ರೀತಿ ಕೋಮ್ ಮಾಡ್ಕೊತೀನಿ. ನಾನು ಐಬ್ರೋಸ್ ಮಾಡ್ತೀನಿ ಆಲ್ರೆಡಿ 2 ತಿಂಗಳ ಮೇಲೆ ಆಗ್ತಾ ಬಂತು. ಅದಕ್ಕೆ ಎಷ್ಟೊಂದು ಬೆಳೆದ್ಬಿಟ್ಟಿದೆ, ಅದನ್ನು ಕಟ್ ಮಾಡಿಲ್ಲ ನಾನು. ಸೊ ಅದ್ರ ಮೇಲ್ಗಡೆ ಒಂದು ಶೇಪ್ ಕೊಡ್ತೀನಿ ನೀಟಾಗಿ. ನಾನು ಐ ಶ್ಯಾಡೋ ಯೂಸ್ ಮಾಡ್ತೀನಿ. ಇದು ಮುರಿದೋಗಿರೋದು ಇದನ್ನ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ, ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಹಾಗಾಗಿ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ರೀತಿ ಲೈಟಾಗಿ ಅಷ್ಟೇ. ಲೈಟ್ ಅಂದರೆ ತುಂಬ ಜಾಸ್ತಿ ಬೇಡ, ಸ್ವಲ್ಪ ಅಷ್ಟೇ. ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ NYB ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮೋಸ್ಟ್ ಫೇವ್ರೇಟ್ ಕಾಜಲ್ ಇದು. ಬ್ಲಷ್ ಇದು NYB ಅವ್ರದ್ದೇ. ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಬ್ಲಷ್ ಯೂಸ್ ಮಾಡೋದ್ರಿಂದ. ಹಾಗಾಗಿ ಇದನ್ನ ಜಸ್ಟ್ ನಾನು ಕೈಯಲ್ಲೇ ಇರುತ್ತೆ. ಮಸ್ಕರಾ ಇದು ಮೆಬ್ಲಿನ್ ಅವ್ರದ್ದು. ಇದು ಬಂದ್ಬಿಟ್ಟು ಪರ್ಪಲ್ ಎಲ್ಲ ನನಗೆ ಫ್ರೀ ಬಂದಿರುವಂಥ ಐಟಮು. ಮೆಬ್ಲಿನ್ ಅವ್ರದ್ದು ನಾನೇನೋ ಪರ್ಚೇಸ್ ಮಾಡಿದ್ದೆ. ಅವತ್ತಿಗೆ ಯಾವಾಗಲೂ ನಾನು ಮರೂನ್ ಶೇಡ್ನ ಯೂಸ್ ಮಾಡ್ತೀನಿ. ಇದು ನನಗೆ ತುಂಬಾ ಇಷ್ಟ. ಸೊ ಫಸ್ಟ್ ಯಾವಾಗಲೂ ಡೈರೆಕ್ಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡಬಾರ್ದು. ಸೊ ಈ ರೀತಿ ಫಸ್ಟ್ ಲಿಪ್ ಬಾಮ್ ಹಚ್ಬಿಟ್ಟು ಆಮೇಲೆ ಲಿಪ್ಸ್ಟಿಕ್ ಹಚ್ಚಿದ್ರೆ ತುಂಬ ಚೆನ್ನಾಗಿ. ಈ ಲಿಪ್ಸ್ಟಿಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೈಗ್ಲಾಮ್ ಅವ್ರದ್ದು 1 ರೂಪೀಸ್ಗೆ 3 ಬಂದಿರೋದು ಇದು. ಸೊ ಫೈನಲಿ ನನ್ನ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಮೈ ಫೈನಲ್ ಲುಕ್. ಸೊ ಜ್ಯುವೆಲ್ಲರಿ ಹಾಕೊಂಡು ಇನ್ನೇನು ಮ್ಯಾರೇಜ್ಗೆ ಹೋಗೋದು ಅಷ್ಟೇ ಇರೋದು. ಸೊ ಇಷ್ಟೇ, ನಾನು ಇದೇ ರೀತಿ ಸಿಂಪಲ್ ಆಗಿ ರೆಡಿ ಆಗೋದು ಎಲ್ಲ ಫಂಕ್ಷನ್ಸ್ಗೂ. ಸೊ ನನ್ನ ಮೇಕಪ್ ಲುಕ್ ನಿಮಗೆ ಇಷ್ಟ ಆಗಿತ್ತೆ ಏನು ಅನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. So thank you so much.